ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 4ನೇ ತರಗತಿಯ ಸಂತೂರ್ ಇಂಗ್ಲಿಷ್ ಇದರೊಳಗಡೆ ಯೂನಿಟ್ 1 ಮೈ ಲ್ಯಾಂಡ್ ಅದರೊಳಗಡೆ 2ನೇ ಚಾಪ್ಟರ್ ದ ಟಿಂಕ್ಲಿಂಗ್ ಬೆಲ್ಸ್ ಈ ಚಾಪ್ಟರ್ನ ವಿವರಣೆ ಮತ್ತು ಗ್ರಾಮರ್ ಪಾರ್ಟ್ ಅನ್ನು ನೋಡೋಣ. ಫ್ರೆಂಡ್ಸ್, ಹಿಂದಿನ ಚಾಪ್ಟರ್ನ ಒಂದು ಪ್ಲೇ ಲಿಸ್ಟ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ, ಆ ವಿಡಿಯೋದ ಪ್ಲೇ ಲಿಸ್ಟ್ ಸಿಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಸೆಕೆಂಡ್ ಚಾಪ್ಟರ್ ದ ಟಿಂಕ್ಲಿಂಗ್ ನಿಮಗೆ ಗೊತ್ತೇ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆ ಬೇಬಿ ಗೋಟ್ ಈಸ್ ಕಾಲ್ಡ್ ಎ ಕಿಡ್. ಮರಿ ಆಡು ಇರತ್ತಲ್ಲ, ಅದಕ್ಕೆ ನಾವು ಕಿಡ್ ಅಂತ ಹೆಸರು ಹೇಳ್ತೀವಿ, ಜಸ್ಟ್ ಲೈಕ್ ಎ ಯಂಗ್ ಚೈಲ್ಡ್. ಓಕೆ, ಸೊ ವೆನ್ ಸಮ್ ಒನ್ ಸೇಸ್ ಲುಕ್ ಅಟ್ ದಟ್ ಕಿಡ್ ಪ್ಲೇಯಿಂಗ್ ಇನ್ ದ ಫೀಲ್ಡ್ ಅಂತ ಅಂದ್ರೆ ನಾವೇನ್ ಅನ್ಕೊಂತೀವಿ, ನಾಟ್ ಬಿ ಎ ಟಾಕಿಂಗ್ ಅಬೌಟ್, ಇಟ್ ಮೈಟ್ ಬಿ ಟಾಕಿಂಗ್ ಅಬೌಟ್ ಅ ಹ್ಯೂಮನ್. ನಾವು ಮನುಷ್ಯ ಬಗ್ಗೆ ಮನುಷ್ಯನ ಮಕ್ಕಳ ಬಗ್ಗೆ ಮಾತಾಡ್ತಿದಾರೇನೋ ಅಂತ. ದೆ ಕುಡ್ ಮೀನ್ ಎ ಬೇಬಿ ಗೋಟ್. ಇದು ಬೇಬಿ ಗೋಟು ಸಹ ಆಗಿರಬಹುದು. ಬೇಬಿ ಗೋಟಿಗೆ ನಾವು ಕಿಡ್ ಅಂತಾನು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್. ವೈ ವಾಸ್ ಚಿನ್ನ ಅಪ್ಸೆಟ್? ಯಾಕೆ ಚಿನ್ನ ಅಪ್ಸೆಟ್ ಆಗಿದ್ದ? ಸೊ ಬನ್ನಿ ನೋಡೋಣ. Why was Chinna upset? Answer: Chinna was upset because he lost the money that his grandfather had given him and could not buy the tinkling bells. Okay. Second question. How did Kamala help Chinna feel better? Kamala comforted him, wiped his tears, gave him money to buy the bells, and advised him to be careful with money. Next question. What did the fruit seller do by mistake? The fruit seller gave Chinna rupees 10 extra by mistake. Next question. How did Chinna manage to buy the bells from Chacha in the end? The answer is Chinna returned the extra 10 rupees to the fruit seller. His mother was happy with his honesty and took him to the Chacha shop where he bought the bells. Think and discuss alide. Why did Chinna decide to return the money instead of keeping it? Because he was honest and knew that keeping someone else's money was wrong. Okay? Think of a time when you found something that did not belong to you. ನಿಮಗೆ ಸೇರಿಲ್ಲ ಅಂತ ಗೊತ್ತಾದರೆ ಒಂದು ವಸ್ತು ಬಗ್ಗೆ ವಾಟ್ ಡಿಡ್ ಯು ಡೂ, ನೀವೇನು ಮಾಡ್ತೀರಾ? ಹೌ ಡಿಡ್ ಇಟ್ ಮೇಕ್ ಯು ಫೀಲ್? ನಿಮಗೆ ಹೇಗೆ ಅನ್ಸುತ್ತೆ? ಐ ಫೌಂಡ್ ಎ ಪೆನ್ಸಿಲ್ ಇನ್ ಮೈ ಕ್ಲಾಸ್ ರೂಮ್ ಆ್ಯಂಡ್ ಗೇವ್ ಇಟ್ ಟು ಮೈ ಟೀಚರ್. ಐ ಫೆಲ್ಟ್ ಹ್ಯಾಪಿ ಬಿಕಾಸ್ ಐ ಡಿಡ್ ದ ರೈಟ್ ಥಿಂಗ್. ನನಗೊಂದ್ಸಲಿ ಪೆನ್ಸಿಲ್ ಸಿಕ್ಕಿತ್ತು, ಅದನ್ನು ನಾನು ಟೀಚರಿಗೆ ಕೊಟ್ಟೆ. ಅದನ್ನು ಕೊಡ್ತಿರುವಾಗ ನನಗೊಂಥರ ಖುಷಿ ಇತ್ತು ಅಲ್ವಾ? ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ರೈಟ್ ಟ್ರೂ ಆರ್ ಫಾಲ್ಸ್? ಸರಿ ತಪ್ಪನ್ನ ನೋಡಿ. ಚಿನ್ನ ವಾಂಟೆಡ್ ಟು ಬೈ ದ ಬೆಲ್ಸ್ ಟು ಅಟ್ಯಾಚ್ ದೆಮ್ ಟು ಹಿಸ್ ಬೈಸಿಕಲ್. ನೋ, ಇಟ್ಸ್ ಫಾಲ್ಸ್. ಅವನು ತನ್ನ ಒಂದು ಕಿಡ್ ಬೇಬಿ ಗೋಟಿಗೆ ಹಾಕಕ್ಕೆ. ಚಿನ್ನಾಸ್ ಮದರ್ ಕಮಲಾ ಕಂಫರ್ಟೆಡ್ ಹಿಮ್ ವೆನ್ ಹಿ ಕೇಮ್ ಹೋಮ್ ಫೀಲಿಂಗ್ ಸ್ಯಾಡ್. ಟ್ರೂ. The fruit seller gave Chinna 20 rupees extra as change. No, it's a false. Chinna decided to keep the extra money and bought chocolates with it. False. The fruit seller was unhappy when Chinna returned the extra money. False. ಅವನು ಬಹಳ ಹ್ಯಾಪಿ ಆಗಿದ್ದ, ಅವನು ಆನೆಸ್ಟಿಯನ್ನು ನೋಡಿ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಲರ್ನ್. ಇಲ್ಲಿ ಫೈಂಡ್ ದ ಗಿವನ್ ವರ್ಡ್ಸ್. ಇಲ್ಲಿ ಕಾಮ್, ಆನೆಸ್ಟ್, ಲವ್, ರೆಸ್ಪೆಕ್ಟ್, ಕರೇಜ್, ಲಾಯಲ್, ಟ್ರೂತ್, ಫೇರ್, ಕೈಂಡ್, ಪೀಸ್, ಈ ರೀತಿಯಾದಂತಹ ಒಂದು ಮೌಲ್ಯಗಳು ಇರುವಂತಹ ವರ್ಡ್ಸ್ಗಳು ಇದೆ. ಸೊ ಅದನ್ನು ನಾವಿಲ್ಲಿ ಪಜಲಲ್ಲಿ ಹುಡುಕ್ಬೇಕಂತೆ. ಸೊ ನೀವು ನೋಡಬಹುದು, ಪೀಸ್ ಇದೆ, ಕಾಮ್, ಲವ್, ಲಾಯಲ್ಟಿ, ಲಾಯಲ್, ಓಕೆ, ಲಾಯಲ್, ದೆನ್ ಲವ್, ಆನೆಸ್ಟ್, ಇಲ್ಲಿದೆ ಕೈಂಡ್, ಫೇರ್, ಟ್ರುತ್, ಕರೇಜ್, ರೆಸ್ಪೆಕ್ಟ್. ಓಕೆ, ಫೈನ್. ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್. ಚಿನ್ನ, ಚಾರು and Jasmine are friends. They study in grade 4. Chinna is tall. Charu is taller than Chinna. Jasmine is the tallest person in the group. ಇಲ್ಲಿ ER ಅಡ್ಜೆಕ್ಟಿವ್ ಸೇರಿಸ್ತೀವಲ್ಲ, ER EST ಅನ್ನೋದನ್ನ ಎಲ್ಲಿ ಸೇರಿಸ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಕಂಪ್ಯಾರಿಸನ್ ಮೂಲಕ ತೋರಿಸಿದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಇಲ್ಲಿ ಬಿಟ್ಟ ಸ್ಥಳನೇ ಇದೆ. ಸೊ ನೋಡೋಣ. ಐ ಆಮ್ ಟಾಲರ್ ದ್ಯಾನ್ ಮೈ ಬ್ರದರ್. ಜಾನ್ವರಿ ಇಸ್ ದ ಕೋಲ್ಡೆಸ್ಟ್. ಸೊ ಕಂಪ್ಲೀಟ್ ಆಗಿ ಇಲ್ಲಿ ಬಂದಿದ್ದೀನಿ, EST ಸೇರಿಸಿದ್ರೆ ಸಾಕು. ಕೋಲ್ಡೆಸ್ಟ್ ಮಂತ್ ಆಫ್ ದ ಇಯರ್. An ant is smallest than an elephant. My sister is smarter than me. Jay was the fastest person in the race. Circle the word meaning ಇಲ್ಲಿದೆ. Chacha showed him. ಇಲ್ಲಿ ಆಪೋಸಿಟ್ ಮೀನಿಂಗ್ ಅನ್ನ ನಾವು ಸರ್ಕಲ್ ಮಾಡಬೇಕಂತೆ. ಬ್ಯೂಟಿಫುಲ್ ಇದೆ, ಅಗಲಿ. ರಿವಾರ್ಡ್, ಪನಿಷ್ಮೆಂಟ್. ಬೈ, ಸೆಲ್. ನೆಕ್ಸ್ಟ್ ವಿಸ್ಪರ್ಡ್, ಮೆಲ್ಲಿಗೆ ಹೇಳೋದು. ಶೌಟೆಡ್, ಜೋರಾಗಿ ಕೂಗೋದು. ದೆನ್ ಇಲ್ಲಿ ವರ್ಡ್ ಅನ್ನ ಸೀಕ್ವೆನ್ಸ್ ಅಲ್ಲಿ ಬರಿಬೇಕಂತೆ. ದ ಫಸ್ಟ್ ಒನ್ ಇಸ್ ಚಿನ್ನ ವಾಂಟೆಡ್ ಟು ಬೈ ಬೆಲ್ಸ್ ಫಾರ್ ಹಿಸ್ ಪೆಟ್ ಅಟ್ ಚಾಚಾ ಶಾಪ್.
Second one, Chinna discovered that his money was missing and felt sad. Third, Chinna hugged his mother and told her about the missing money. Fourth one, Chinna went to the market with his mother. Fifth one, Chinna returned the extra money to the fruit. Chinna bought the last. Sixth one, Chinna bought the tinkling bells after getting some money from his mother. Okay. Next, let us speak. ವಾಟ್ ವುಡ್ ಯು ಡೂ ಇನ್ ದ ಫಾಲೋವಿಂಗ್ ಸಿಚುವೇಶನ್? ಈ ಸಂದರ್ಭಗಳಲ್ಲಿ ನೀವೇನು ಮಾಡ್ತೀರಾ? ಯು ಬಾರೋಡ್ ಯುವರ್ ಫ್ರೆಂಡ್ಸ್ ಫೇವ್ರೆಟ್ ಪೆನ್. ನೀವು ನಿಮ್ಮ ಫ್ರೆಂಡ್ಸ್ ಫೇವ್ರೆಟ್ ಪೆನ್ನನ್ನು ನೀವು ಇಸ್ಕೊಂಡಿದ್ದೀರಾ ಸಾಲವಾಗಿ. ಆಫ್ಟರ್ ಯೂಸಿಂಗ್ ಇಟ್ ಯು ಆಕ್ಸಿಡೆಂಟಲಿ ಬ್ರೋಕ್ ಇಟ್. ನೀವು ಯೂಸ್ ಮಾಡಿದ್ಮೇಲೆ ಅದು ನಿಮ್ಮ ಕೈಯಿಂದ ಬೇಕು ಅಂತಲ್ಲ, ಅಚಾನಕ್ಕಾಗಿ ಅದು ಮುರಿದು ಹೋಯಿತು ಪೆನ್. ವಾಟ್ ವುಡ್ ಯು ಡೂ? ಏನು ಮಾಡ್ತೀರಾ ಆ ಟೈಮಲ್ಲಿ? ಐ ವುಡ್ ಸೇ ಸಾರಿ ಟು ಮೈ ಫ್ರೆಂಡ್. ನಾನು ಸಾರಿ ಕೇಳ್ತೀನಿ ಆ್ಯಂಡ್ ರೀಪ್ಲೇಸ್ ದ ಬ್ರೋಕನ್ ಪೆನ್. ಆದರೆ ನಾನು ಅದನ್ನು ಬೇರೆದು ಹೊಸದನ್ನು ಕೊಡಿಸ್ತೀನಿ. ಓಕೆ, ಫೈನ್. ನೆಕ್ಸ್ಟ್ ಸಿಚುವೇಶನ್ ಬಂತು. ಡ್ಯೂರಿಂಗ್ ಎ ಮ್ಯಾಥ್ ಕ್ವಿಜ್, ಒಂದು ಗಣಿತದ ಕ್ವಿಜ್ ಇದೆ. ಯುವರ್ ಫ್ರೆಂಡ್ಸ್ ಆಸ್ಕ್ ಯು ಟು ಶೋ ದೆಮ್ ಯುವರ್ ಆನ್ಸರ್ ಬಿಕಾಸ್ ದೇ ಡಿಡಂಟ್ ಸ್ಟಡಿ. ಅವರು ಓದಿಲ್ಲ, ಆನ್ಸರ್ ತೋರಿಸು ಅಂತಿದ್ದಾರೆ. ಇಫ್ ಯು ಡೋಂಟ್ ಹೆಲ್ಪ್ ಯುವರ್ ಫ್ರೆಂಡ್ಸ್ ಮೈಟ್ ಗೆಟ್ ಅಪ್ಸೆಟ್ ವಿತ್ ಯು. ಒಂದು ವೇಳೆ ನೀನು ಹೆಲ್ಪ್ ಮಾಡಲಿಲ್ಲ ಅಂತಂದರೆ ಅವರು ನಿನ್ನಿಂದ ಬೇಜಾರಾಗ್ತಾರೆ. ವಾಟ್ ವುಡ್ ಯು ಡೂ? ಅಂಥ ಟೈಮಲ್ಲಿ ಏನು ಮಾಡ್ತೀರಾ? ಐ ವುಡ್ ನಾಟ್ ಶೋ ಮೈ ಆನ್ಸರ್ಸ್. ನಾನು ಎಂದಿಗೂ ಅವರಿಗೆ ಆನ್ಸರ್ ತೋರಿಸಲ್ಲ. ಐ ವುಡ್ ಎನ್ಕರೇಜ್ಡ್ ಮೈ ಫ್ರೆಂಡ್ಸ್ ಟು ಸ್ಟಡಿ. ನೀ ಚೆನ್ನಾಗಿ ಓದು ಅಂತ ಹೇಳ್ಬಿಟ್ಟು ಅವರಿಗೆ ನಾನು ಪ್ರೇರಣೆಯನ್ನು ಕೊಡಬಲ್ಲೆ ಅಷ್ಟೇ, ಆದರೆ ಆನ್ಸರ್ ತೋರಿಸಲ್ಲ. ಯು ಸಿ ಅ ಮಿಸ್ಟೇಕ್ ಟೇಕಿಂಗ್ ಅ ನೋಟ್ ಬುಕ್ ಫ್ರಮ್ ದ ಟೀಚರ್ಸ್ ಡೆಸ್ಕ್ ವಿತೌಟ್ ಪರ್ಮಿಷನ್. ಆಯ್ತಾ? ಆ ಟೀಚರ್ಸ್ನ ಡೆಸ್ಕ್ ಮೇಲಿನ ನೋಟ್ಬುಕ್ಕನ್ನು ವಿತೌಟ್ ಪರ್ಮಿಷನ್ ತೊಗೊಂಡಿದ್ದೀರಾ. ದ ಕ್ಲಾಸ್ಮೇಟ್ ಟೆಲ್ಸ್ ಯು ನಾಟ್ ಟು ಟೆಲ್ ಎನಿ ಒನ್. ನಿಮ್ಮ ಒಂದು ಕ್ಲಾಸ್ಮೇಟ್ ತೊಗೊಂಡಿದ್ದಾನಲ್ವಾ, ಅವನು ಹೇಳ್ತಾನೆ ನೀವು ಯಾರಿಗೂ ಹೇಳಬೇಡ ಅಂತ. ವಾಟ್ ವುಡ್ ಯು ಡೂ? ಏನು ಮಾಡ್ತೀರಾ ಅವಾಗ? ಐ ವುಡ್ ಟೆಲ್ ದ ಟೀಚರ್. ನಾನು ಹೇಳ್ತೀನಿ, ಬಿಕಾಸ್ ಟೇಕಿಂಗ್ ದ ನೋಟ್ಬುಕ್ ವಿತೌಟ್ ಪರ್ಮಿಷನ್ ಇಸ್ ರಾಂಗ್. ಹೇಳ್ದೆ ಆ ಒಂದು ನೋಟ್ಬುಕ್ಕನ್ನು ತೊಗೊಳೋದು ತಪ್ಪು. ಯು ಬ್ರಿಂಗ್ ಯುವರ್ ಫೇವ್ರೆಟ್ ಸ್ನ್ಯಾಕ್ ಟು ಸ್ಕೂಲ್. ಸ್ಕೂಲಿಗೆ ಸ್ನ್ಯಾಕ್ಸ್ ತಿನ್ನಕ್ಕೆ ತೊಗೊಂಡು ಹೋಗಿದ್ದೀರಾ. ಬಟ್ ಯು ಫೈಂಡ್ ದಟ್ ಯುವರ್ ಕ್ಲಾಸ್ಮೇಟ್ ಹ್ಯಾಸ್ ನಾಟ್ ಬ್ರಾಟ್ ಎನಿಥಿಂಗ್ ಟು ಈಟ್. ನಿಮ್ಮ ಫ್ರೆಂಡ್ ಏನನ್ನೂ ತೊಗೊಂಬಂದಿಲ್ಲ ತಿನ್ನಕ್ಕೆ. ಯು ರಿಯಲಿ ವಾಂಟ್ ಟು ಎಂಜಾಯ್ ದ ಸ್ನ್ಯಾಕ್ ಅಲೋನ್. ನಿಮಗೆ ನಿಜವಾಗ್ಲೂ ಒಬ್ಬನೇ ಕುತ್ಕೊಂಡು ತಿನ್ನೋ ಆಸೆ ಇತ್ತು. ವಾಟ್ ವುಡ್ ಯು ಡೂ? ಏನು ಮಾಡ್ತೀರಾ ಆ ಟೈಮ್? ಐ ವುಡ್ ಶೇರ್ ಮೈ ಸ್ನ್ಯಾಕ್ ವಿತ್ ಮೈ ಕ್ಲಾಸ್ಮೇಟ್. ನಾನು ಅದನ್ನು ನನ್ನ ಒಂದು ಕ್ಲಾಸ್ಮೇಟ್ ಯಾರು ತಂದಿಲ್ವಲ್ಲ ಅವನ ಜೊತೆಗೆ ಶೇರ್ ಮಾಡ್ಕೊಂಡು ತಿಂತೀನಿ. ಓಕೆ, ನೆಕ್ಸ್ಟ್, ಫ್ರೇಮ್ ದ ಸೆಂಟೆನ್ಸಸ್. ಸ್ಮೈಲಿಂಗ್. ದ ಲಿಟ್ಲ್ ಗರ್ಲ್ ವಾಸ್ ಸ್ಮೈಲಿಂಗ್ ಹ್ಯಾಪಿಲಿ. ಮಿಸ್ಟೇಕ್. ಐ ಅಡ್ಮಿಟೆಡ್ ಮೈ ಮಿಸ್ಟೇಕ್ ಆ್ಯಂಡ್ ಸೆಡ್ ಸಾರಿ. Honest. Riya is an honest student. Praise. The teacher praised Chinna for his honesty. Careful. We should be careful while crossing the road. Draw the two national symbols ante. National flag ಬಿಡಿಸಬೇಕಂತೆ, national bird ಬಿಡಿಸಬೇಕಂತೆ. ಅದ್ರ ಬಗ್ಗೆ ಬರಿಬೇಕಂತೆ. ಸೊ ನಾನು ಇಲ್ಲಿ ಬಿಡಿಸಿಲ್ಲ, ನೀವು ಇಲ್ಲಿ ಫ್ಲಾಗ್ ಬಿಡಿಸಿ, ಬರ್ಡ್ ಬಿಡಿಸಿ. ಪಿಕಾಕ್. The national flag of India is called the Tiranga. ಅದ್ರ ಬಗ್ಗೆ. It has 3 colors: saffron, white and green. The blue Ashoka Chakra has 24 spokes. Next, national bird ಬಗ್ಗೆ. The peacock is the national bird of India. It is a beautiful bird with colorful feathers. It dances during rainy season. Okay, ಇಷ್ಟು ಬರೆದ್ರೆ ಆಗುತ್ತೆ. ಫೈನ್. ಅದಾದ್ಮೇಲೆ ಲೆಟ್ ಅಸ್ ಡೂ ಅಂತ ಹೇಳಿಬಿಟ್ಟು ಒಂದು ಆಕ್ಟಿವಿಟಿ ಕೊಟ್ಟಿದ್ದಾನೆ. ಅದಕ್ಕೆ ಪ್ರಿಪ್ರೇಷನ್ಸೇ 2 ಪೇಜ್ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ನೆಕ್ಸ್ಟು ಒನ್ ಪಜಲ್ ಹ್ಯಾಸ್ ಬೀನ್ ಸಾಲ್ವ್ಡ್. ಇಲ್ಲಿ ಪಜಲ್ ಅನ್ನು ಕೊಟ್ಟಿದ್ದಾರೆ. ಸೊ 9 - 2 = 8. ಈ ರೀತಿಯಾಗಿ ಸೊಲ್ಯೂಷನ್ ಅನ್ನು ಕೊಟ್ಟಿದ್ದಾರೆ. ಈಗ ನಾವು ಸಾಲ್ವ್ ದ ಫಾಲೋವಿಂಗ್ ಈಕ್ವೇಶನ್ ಬೈ ಮೂವಿಂಗ್ 1 ಮ್ಯಾಚ್ ಸ್ಟಿಕ್ಸ್. 9 + 9 = 9 ಆಗಬೇಕಂತೆ. ಸೊ ಒಂದೇ ಒಂದು ಮ್ಯಾಚ್ ಸ್ಟಿಕ್ ಅನ್ನ ಮೂವ್ ಮಾಡಿಬಿಟ್ಟು ಇಲ್ಲಿ ಮಾಡಿದ್ದಾರೆ. ಮೂವ್ ಮಾಡಿಬಿಟ್ಟು 8 - 2 6 ಮಾಡಿದ್ರು. ಓಕೆ, ನೆಕ್ಸ್ಟ್ ಇಲ್ಲಿ ಒಂದೇ ಒಂದು ಮ್ಯಾಚ್ ಸ್ಟಿಕ್ ಅನ್ನ ಮೂವ್ ಮಾಡಿ ನಾವು ಈಕ್ವೇಶನ್ ಅನ್ನ ಈಕ್ವಲ್ ಮಾಡಬೇಕಂತೆ. ಓಕೆ, ಫೈನ್. ನೆಕ್ಸ್ಟ್, we have read about Chinna's love for the tinkling bells in the story. Collect or draw the pictures of different types of bells found in the India. ಬೇರೆ ಬೇರೆ ರೀತಿಯ ಒಂದು ಬೆಲ್ಸ್ಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಟೆಂಪಲ್ ಬೆಲ್, ನೀವು ದೇವಸ್ಥಾನದ ಬೆಲ್ ನೋಡಿರ್ಬೋದು. ಕೌ ಬೆಲ್, ಹಸುಗಳಿಗೆ ಕಟ್ಟಿರ್ತಾರಲ್ಲ ಅದು ನೋಡ್ಬೋದು. ಬೈಸಿಕಲ್ ಬೆಲ್, ಬೈಸಿಕಲಿಗೂ ಕಟ್ಟಿರ್ತಾರೆ, ಸೈಕಲ್ಗೆ. ಡೋರ್ ಬೆಲ್, ಟಿಂಗ್ ಟಾಂಗ್ ಟಿಂಗ್ ಅಂತ ಇರುತ್ತಲ್ವ, ಆ ಬೆಲ್ಗಳನ್ನು ನೋಡಿದ್ದೀರಾ. ಸೊ ಆ ಎಲ್ಲ ಬೆಲ್ಸ್ಗಳ ಒಂದು ಹೆಸರುಗಳನ್ನು ಬರೆದು ಚಿಕ್ಕದಾಗಿ ಬಿಡಿಸೋಕ್ಕೆ ಪ್ರಯತ್ನ ಪಡಿ ಅಂತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.